ರಾಜ್ಯದಲ್ಲಿ ನಾಡಿದ್ದು ಬಸ್ ಬಂದಾಗೋದು ಫಿಕ್ಸ್. ಇವತ್ತು ನಿರ್ಧಾರವಾಗಲಿದೆ ಮುಷ್ಕರದ ಭವಿಷ್ಯ. ಮಧ್ಯಾಹ್ನ 3 ಗಂಟೆಗೆ ಮಹತ್ವದ ಮೀಟಿಂಗ್ ನಡೆಯಲಾಗುತ್ತೆ. ಮಹತ್ವದ ಮೀಟಿಂಗ್ನಲ್ಲಿ ಏನು ನಿರ್ಧಾರ ಆಗುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕು. ಸಾರಿಗೆ ನೌಕರರ ಜೊತೆ ಸರ್ಕಾರ ಮಹತ್ವದ ಸಭೆಯನ್ನ ನಡೆಸಲಿಕ್ಕೆ ಮುಂದಾಗಿದೆ. ರಾಜ್ಯದಲ್ಲಿ ನಾಡಿದ್ದು ಬಸ್ ಬಂದಾಗೋದು ಫಿಕ್ಸ್. ಇವತ್ತು ನಿರ್ಧಾರವಾಗಲಿದೆ ಮುಷ್ಕರದ ಭವಿಷ್ಯ. ನೌಕರರ ಬೇಡಿಕೆಯನ್ನು ಈಡೇರಿಸುತ್ತಾ ಅಥವಾ ಮುಷ್ಕರ ಫಿಕ್ಸ್ ಆಗುತ್ತಾ? ರಾಜ್ಯ ಸರ್ಕಾರ ನೌಕರರ ಬೇಡಿಕೆ ಈಡೇರಿಸುವಂತ ಒಂದು ನಿಟ್ಟಿನಲ್ಲಿ ಮುಂದಾಗುತ್ತಾ ಅನ್ನುವಂಥದ್ದೇ ಸದ್ಯಕ್ಕಿರುವಂತಹ ಒಂದು ಕುತೂಹಲ. ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಒತ್ತಾಯಿಸಿ ಸಾರಿಗೆ ನೌಕರರು ಈಗಾಗಲೇ ಸರ್ಕಾರಕ್ಕೆ ಡೆಡ್ಲೈನ್ ಕೂಡ ಕೊಟ್ಟಿದ್ರು, ನಮ್ಮ ಬೇಡಿಕೆ ಈಡೇರಿಸಬೇಕು ಅಂತ. ಇಷ್ಟಾದರೂ ಕೂಡ ಬೇಡಿಕೆಗಳು ಇನ್ನೂ ಈಡೇರಿಲ್ಲ. ಇದರ ನಡುವೆ ಇವತ್ತು ಮಧ್ಯಾಹ್ನ 3 ಗಂಟೆಗೆ ಮಹತ್ವದ ಮೀಟಿಂಗ್ ಕರೆಯಲಾಗಿದೆ. ಸಾರಿಗೆ ನೌಕರರ ಜೊತೆ ಸರ್ಕಾರದ ಮಹತ್ವದ ಸಭೆ ಇದು. ಬನ್ನೇರುಘಟ್ಟದಲ್ಲಿರೋ ಕಾರ್ಮಿಕ ಭವನದಲ್ಲಿ ನಡೆಯುವಂಥ ಸಭೆ. ಸಾರಿಗೆ ನೌಕರರ ಪಟ್ಟಿಗೆ ಮಣಿಯುತ್ತಾ ಸರ್ಕಾರ 6 ವರ್ಷದ ಹೋರಾಟದ ಬೇಡಿಕೆ ಇದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಮಂಜುನಾಥ್ ಅವರಿಂದ. ಮಂಜುನಾಥ್, ರಾಜ್ಯದಲ್ಲಿ ನಾಡಿದ್ದು ಬಸ್ ಬಂದ್ ಫಿಕ್ಸ್ ಆಗುತ್ತಾ ಅನ್ನುವಂಥ ಪ್ರಶ್ನೆ ಒಂದು ಕಡೆ ಕಾಡ್ತಾ ಇರುವಂಥದ್ದು ಸಾರ್ವಜನಿಕರನ್ನ. ಮತ್ತೊಂದು ಕಡೆ ಸಾರಿಗೆ ನೌಕರರು ಯಾವೆಲ್ಲ ಬೇಡಿಕೆಗಳನ್ನು ಮುಂದಿಟ್ಕೊಂಡು ರಾಜ್ಯ ಸರ್ಕಾರಕ್ಕೆ ಈಗಾಗಲೇ ಮನವಿಯನ್ನು ಸಲ್ಲಿಸಿದ್ರು, ಇಷ್ಟಕ್ಕೂ ಕೂಡ ಸ್ಪಂದಿಸಿರಲಿಲ್ಲ ಸರ್ಕಾರ. ಸೊ ಇವತ್ತೇನಾಗ್ಬೋದು ಮೀಟಿಂಗ್ ಅಂತ? ವಸಂತ್, ಸಾರಿಗೆ ನೌಕರರು ಈಗಾಗಲೇ ಇದು ಹೊಸದೇನಲ್ಲ. ಇವತ್ತಿನ ಸಂಧಾನ ಸಭೆ ಇವತ್ತೇನು ಹೊಸದೇನಲ್ಲ. ಈಗಾಗಲೇ ಈ ಹಿಂದೆ ಸಚಿವ ರಾಮಲಿಂಗಾರೆಡ್ಡಿ ಜೊತೆಗೆ ಸಿಎಂ, DCM ಜೊತೆಗೆ ಸಂಬಂಧಪಟ್ಟಂತ ಅಧಿಕಾರಿಗಳೆಲ್ಲರೂ ಕೂಡ ಈಗಾಗಲೇ ಸಭೆಯನ್ನ ಕರೆದಿದ್ರು. ಸಂಧಾನಕ್ಕೆ ಯಾವುದೂ ಕೂಡ ಸಕ್ಸಸ್ ಕಂಡಿರಲಿಲ್ಲ. ಸೊ ಹೀಗಾಗಿ ಈಗಾಗಲೇ ಏನು ಸರ್ಕಾರ ಅಂದ್ರೆ ಅವ್ರಿಗೆ ಬರುವಂತಹ ಬೇಡಿಕೆಗಳಲ್ಲಿ ಪ್ರಮುಖವಾಗಿ 25% ಅಷ್ಟು ನಮಗೆ ವೇತನದಲ್ಲಿ ಪರಿಷ್ಕರಣೆ ಆಗ್ಬೇಕು. ಜೊತೆಗೆ ನಮ್ದು ಏನು 26 ತಿಂಗಳ ನಮ್ದು ಹಿಂಬಾಕಿನ ವೇತನ ಇದೆ ಅದು ಕೂಡ ನಮ್ಗೆ ಬರ್ಬೇಕು ಅಂತೇಳಿ ಸುಮಾರು 6 ವರ್ಷದಿಂದ ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಸೊ ಆದ್ರೂ ಕೂಡ ಇದಕ್ಕೆ ಕೇವಲ ಸರ್ಕಾರ ಒಪ್ತಿಲ್ಲ. ಹೀಗಾಗಿ ಕೆಲವೊಂದಿಷ್ಟು ನಾವು ಮುಷ್ಕರ ಮಾಡ್ತೀವಿ ಅಂತೇಳಿ ಹೇಳ್ಕೊಂಡೇ ಬಂದಿದ್ರು. ಯಾವಾಗ ಬೇಡಿಕೆಗಳನ್ನ ಈಡೇರಿಸಿದ ಸರ್ಕಾರ, ಇದೀಗ ಇದೇ 20ರಂದು ಅಂದ್ರೆ ನಾಳೆ ಬಿಟ್ಟು ನಾಡಿದ್ದು ರಾಜ್ಯಾದ್ಯಂತ 4 ನಿಗಮ ಮಂಡಳಿಯವರು ಸೇರಿ ಪ್ರತಿಭಟನೆಗೆ ಈಗಾಗಲೇ ಮುಷ್ಕರಕ್ಕೆ ಮುಂದಾಗ್ತಿರುವಂತದ್ದು. ಜೊತೆಗೆ 20ನೇ ತಾರೀಕು ಈಗಾಗಲೇ ಏನು ಸರ್ಕಾರ 3ನೇ ವರ್ಷದ ಸಾಧನಾ ಸಮಾವೇಶವನ್ನ ಕೂಡ ಇಟ್ಕೊಂಡಿತ್ತು. ಆದ್ರೆ ಮುಷ್ಕರ ಯಾವಾಗ ಇವರು ಕೈ ಬಿಡೋದಿಲ್ಲ, ನಾವು 4 ನಿಗಮದವರು ಸಂಬಂಧಪಟ್ಟ 4 ನಿಗಮದವರು ಎಲ್ಲರೂ ಕೂಡ ನಾವು ಮುಷ್ಕರಕ್ಕೆ ಮುಂದಾಗ್ತೀವಿ ಅನ್ನೋ ಕೂಡಲೇ ಈಗಾಗಲೇ 19ನೇ ತಾರೀಕಿಗೆ ಸರ್ಕಾರ ಸಾಧನಾ ಸಮಾವೇಶವನ್ನ ಹಿಂದಿಟ್ಕೊಂಡಿದ್ದಾರೆ. ಆದ್ರೂ ಕೂಡ ಇವತ್ತು ಪ್ರಮುಖವಾಗಿ ಮಧ್ಯಾಹ್ನ 3 ಗಂಟೆಗೆ ಬನ್ನೇರುಘಟ್ಟದ ಕಾರ್ಮಿಕ ಭವನದಲ್ಲಿ ಕಾರ್ಮಿಕ ಆಯುಕ್ತರ ನೇತೃತ್ವದಲ್ಲಿ ಇವತ್ತು 4 ನಿಗಮದ ಮಂಡಳಿಯ ಜೊತೆಗೆ ಯಾರಿದ್ದಾರೆ ಜಂಟಿ ರಾಜ್ಯ ಸಾರಿಗೆ ಸಂಘಟನೆಗಳ ಕಾರ್ಯದರ್ಶಿಯ ಜೊತೆಗೆ ಇವತ್ತು ಸಂಧಾನ ಸಭೆ ಮೀಟಿಂಗ್ ಅನ್ನ ಮಾಡ್ಕೊಳ್ಳೋಕೆ ಮುಂದಾಗಿರುವಂತದ್ದು. ಯಾಕಂದ್ರೆ ಅದರಲ್ಲಿ ಏನು ಸಾರಿಗೆ ನೌಕರರು ಬೇಡಿಕೆಯನ್ನು ಇಟ್ಟಿದ್ರೆ ಆ ಬೇಡಿಕೆ ಎಲ್ಲದೂ ಕೂಡ ನಾವು ಸರ್ಕಾರ ಗಮನಕ್ಕೆ ತಂದು ನಿಮ್ಮ ಬೇಡಿಕೆಗಳನ್ನ ಈಡೇರಿಸ್ತೀವಿ, ಆದ್ರೆ ಮುಷ್ಕರಕ್ಕೆ ಮುಂದಾಗಬೇಡಿ ಅಂತೇಳಿ ಒಂದು ಹೇಳಿಕೆಯನ್ನ ಕೊಡುವ ಸಾಧ್ಯತೆ ಇದೆ. ಅದನ್ನ ಇವರು ಸಾರಿಗೆ ನೌಕರರು ಎಷ್ಟು ಮಟ್ಟಿಗೆ ಒಪ್ತಾರೆ ಅಥವಾ ಪ್ರತಿ ಸಾರಿ ಇದೇ ರೀತಿ ಸಭೆ ಆದಾಗ ಬರೀ ಹೇಳಿಕೆ ಆಶ್ವಾಸಗಳನ್ನ ಕೊಟ್ಟು ಸಮಾಧಾನ ಪಡಿಸುವಂತ ಕೆಲಸ ಆಗಿತ್ತು. ಆದ್ರೆ ಇವತ್ತು ಯಾವ ರೀತಿ ಸಂಧಾನ ಮಾಡ್ತಾರೆ, ಇವತ್ತೇನಾದ್ರೂ ಸಾರಿಗೆ ನೌಕರರಿಗೆ ಸಿಹಿ ಸುದ್ದಿ ಸಿಗುತ್ತಾ ಅಂತೇಳಿ ಕಾದ್ ನೋಡ್ಬೇಕಾಗಿದೆ ವಸಂತ್. ಧನ್ಯವಾದ ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗಾಗಿ. ಸಾರಿಗೆ ನೌಕರರು ಹಾಗೂ ಸರ್ಕಾರದ ನಡುವಿನ ಸಮರ ಮುಗಿಯೋ ಲಕ್ಷಣ ಕಾಣಿಸ್ತಾ ಇಲ್ಲ. ಸಾರಿಗೆ ನೌಕರರ ವೇತನ ಹೆಚ್ಚಳದ ಕುರಿತು ಸರ್ಕಾರದ ಆದೇಶವನ್ನು ಕರ್ನಾಟಕ ಸಾರಿಗೆ ನಿಗಮಗಳ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ತಿರಸ್ಕರಿಸಿತ್ತು. ಈ ಎಲ್ಲ ಬೆಳವಣಿಗೆ ನಡುವೆ ನಾಡಿದ್ದು 20ನೇ ತಾರೀಕು ಬಂದ್ ಗ್ಯಾರಂಟಿನ ಸರ್ಕಾರಕ್ಕೆ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಒತ್ತಾಯ ಮಾಡಲಾಗಿದ್ರು ಕೂಡ ಸರ್ಕಾರ ಈ ಹಿಂದೆ ಮಾತುಕತೆ ನಡೆಸಿದ್ರು ಕೂಡ ಆ ಮಾತುಕತೆಗಳು ವಿಫಲವಾಗಿತ್ತು. ಈ ಎಲ್ಲ ಬೆಳವಣಿಗೆ ನಡುವೆ ಇವತ್ತು ಮಧ್ಯಾಹ್ನ ಕರೆಯಲಾಗಿರುವಂಥ ಸಭೆ ಎಷ್ಟು ಮಟ್ಟಿಗೆ ಇಲ್ಲಿ ಫಲಪ್ರದವಾಗುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕು. ಮಹತ್ವ ಪಡ್ಕೊಂಡಿದೆ ಇವತ್ತು ಮಧ್ಯಾಹ್ನ ನಡೆಯುವಂಥ ಸಭೆ. ಸಾರಿಗೆ ನೌಕರರ ಬೇಡಿಕೆಗೆ ಅಸ್ತು ಅಂತ ಹೇಳುತ್ತಾ ರಾಜ್ಯ ಸರ್ಕಾರ ಅನ್ನುವಂಥದ್ದನ್ನು ಕಾದು ನೋಡಬೇಕು. ಅಥವಾ ಒಂದು ವೇಳೆ ಪಟ್ಟು ಹಿಡಿದಿದ್ದನ್ನು ಈಡೇರಿಸಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ಸಾಧ್ಯ ಆಗಲ್ಲ ಅಂದರೆ ರಾಜ್ಯ ಸರ್ಕಾರದ ಮುಂದಿರುವಂಥ ಪರ್ಯಾಯ ಆಯ್ಕೆಗಳೇನು ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗುತ್ತೆ. ಅಥವಾ ಫಿಕ್ಸ್ ಆಗುತ್ತಾ ಬೇಡಿಕೆ ಈಡೇರಲ್ಲ ಅಂದರೆ 20ನೇ ತಾರೀಕು ಒಂದು ಕಡೆ ಬಂದಾಗುವಂಥದ್ದು ಸಾರಿಗೆ ನೌಕರರ ಒಂದು ಪ್ರತಿಭಟನೆ 20ನೇ ತಾರೀಕು ನಡೆಯುತ್ತಾ ಕಾದು ನೋಡಬೇಕಿದೆ.